ಸರ್ ಹೊಸ ಕರಗಳಿಲ್ಲದ ಬಜೆಟ್ ಅಂತ ಅದು ಹೇಳಬೇಕು. ಹೊಸ ಕರಗಳಿಲ್ಲದ ಬಜೆಟ್ ಅಂದರೆ ಇವಾಗ ಕರ ಯಾತಿಗೆ ಸರ್ ಹಾಕೋದು, ಹಣ ಎಷ್ಟು ವಸೂಲಾಗುತ್ತೆ, ಸರ್ಕಾರ ನಡೆಸೋಕೆ ಎಷ್ಟು ಬೇಕು ಅಂತ. ನೀವು ಕರ ಇನ್ನು ಕಡಿಮೆ ದರ ಕಡಿಮೆ ಮಾಡೋದ್ರಿಂದ ಟ್ಯಾಕ್ಸ್ ಜಾಸ್ತಿ ಬರುತ್ತೆ ಅಂತ ನಾನು ಮುಂಚೆನೂ ಹೇಳಿದೆ ನಿಮಗೆ, ನೀವು ಒಪ್ಕೊಂಡಿದ್ದೀರಾ. ಸೊ ಆ ಥರ ಇರ್ಬೇಕಾದ್ರೆ ಹೊಸ ಕರಗಳು ಹಾಕಬೇಕು ಅಂತಲೇ ಏನಿಲ್ಲ. ಅವ್ರದ್ದೊಂದಿದೆ ಇವಾಗ ನೋಡಿ, ಕಮರ್ಷಿಯಲ್ ಟ್ಯಾಕ್ಸಸ್ 62% ಬಂದಿದೆ ಸರ್. ಅದಕ್ಕಿಂತ ಇನ್ನೇನು ಬೇಕು? ಎಲ್ಲ ಒಂದು ಕೈಗಾರಿಕೋದ್ಯಮ ಆಗಲಿ ವ್ಯಾಪಾರಸ್ಥ ಆಗಲಿ 62% ಹಣ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅವ್ರ ಹಣ ಕೊಟ್ಟಿಲ್ಲ, ಜನಗಳಿಂದ ಕಲೆಕ್ಟ್ ಮಾಡಿ ಅದು ಕೊಟ್ಟಿರೋದು. ಆದರೆ ಅದರಿಂದ ಸರ್ಕಾರ ನಡೆಯುತ್ತೆ. ಈ ರೀತಿ ಇರಬೇಕಾದ್ರೆ ಅದನ್ನು ನೀವು ರ್ಯಾಷನಲೈಸ್ ಮಾಡಿದ್ರೆ ಈ 62% 75% ಆದರೂ ಏನೂ ಆಶ್ಚರ್ಯ ಇಲ್ಲ, ಯಾರಿಗೂ ತೊಂದರೆ ಇಲ್ಲದೆ. ನಮ್ಮ ಪ್ರಣಬ್ ಕುಮಾರ್ ಮುಖರ್ಜಿ ಒಂದು ಮಾತು ಹೇಳಿದ್ರು, ಕರ ಹೇಗೆ ಹಾಕಬೇಕು ಅಂದರೆ ಒಂದು ಜೇನು ನೊಣ ಹೂವಿನಿಂದ ಮಕರಂದ ಹೇಗೆ ಇರುತ್ತೆ, ಹೂವಿಗೆ ನೋವಾಗದೇ ಇರೋ ಮಾಡ್ತಾ ಆ ರೀತಿ ಮಾಡಬೇಕು ಅಂತ ಹೋದ್ಸಲ ಪ್ರಣಬ್ ಕುಮಾರ್ ಮುಖರ್ಜಿಯವರು ಅವರ ಬಜೆಟ್ನಲ್ಲಿ ಹೇಳಿದರು. ಆ ಪ್ರಕಾರ ಮಾಡಿದ ಪಕ್ಷದಲ್ಲಿ ಖಂಡಿತವಾಗಿ ಇದು ಸಾಧ್ಯ ಇದೆ ಸರ್. ದರ ಜಾಸ್ತಿ ಮಾಡಿದರೆ ಟ್ಯಾಕ್ಸು ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋದು ತಪ್ಪು. ಇದು ಭಾಳ ಸಲ ಪ್ರೂವ್ ಆಗಿದೆ ಸರ್. ನನಗೆ ರ್ಯಾಷನಲೈಸೇಷನ್ ಆಫ್ ಟ್ಯಾಕ್ಸಸ್ ಬಗ್ಗೆ ಒಂದು ನಿರೀಕ್ಷೆ ಇದೆ. ಮತ್ತು ಬೇರೆ ಸೆಕ್ಟರ್ಗಳಿದೆ ಸರ್. ಇವಾಗ ಕೈಗಾರಿಕೆ ಮಾತ್ರನೇ ಕಾಮರ್ಸ್ಗೆ ಸೇರೋದಿಲ್ಲ. ಇವಾಗ ಟೂರಿಸಮ್ ಸೇರುತ್ತೆ, ಇನ್ನು ಹಾಸ್ಪಿಟಾಲಿಟಿ ಸೇರುತ್ತೆ, ಸರ್ವಿಸಸ್ ಸೇರುತ್ತೆ, ಇವೆಲ್ಲ ಸೆಕ್ಟರ್ಗಳು ಇದೆ ಸರ್. ಈ ಎಲ್ಲ ಸೆಕ್ಟರ್ಗಳಿಗೂ ಸಹ ನಮ್ಮ ಮುಖ್ಯಮಂತ್ರಿಗಳು ಸ್ವಲ್ಪ ಒತ್ತು ಕೊಟ್ಟು ಇವೆಲ್ಲ ಬೆಳೆಯೋ ಥರ ಮಾಡ್ತಾರೆ ಅನ್ನೋದು ಒಂದು ನನ್ನ ನಿರೀಕ್ಷೆ.